ನೋಡ್ ಗುರು, ನಾನು ಜೀವನದಲ್ಲಿ ರಾಮನ್ನು ಇಷ್ಟಪಡ್ತೀನಿ, ರಾವಣನ್ನು ಇಷ್ಟಪಡ್ತೀನಿ. ರಾವಣ ಎಷ್ಟೇ ಕೆಟ್ಟವನಾಗಿದ್ರು ಅವನು ಒಬ್ಬ ಮಹಾಪಂಡಿತ. ಹಾಗೆ ದರ್ಶನ್ ಕೂಡ. ಇವರಲ್ಲಿ ಎಷ್ಟೇ ಕೆಟ್ಟತನ ಇದ್ರು ಇವರಲ್ಲಿರುವ ಕಲೆಗೆ ಬೆಲೆ ಕಟ್ಟಕ್ಕಾಗಲ್ಲ. ನಾನು 2012ರಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಫಿಲಮ್ ನೋಡಿದ್ದು. ಅವರ ಆಕ್ಟಿಂಗ್ ನನ್ನ ಕಣ್ಮುಂದೆ ಇನ್ನ ಹಾಗೆ ಇದೆ. ಇವ್ರಿಗೆ ಈ ಫಿಲಮ್ಗೆ ಕರ್ನಾಟಕ ಸರ್ಕಾರವು ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಕೊಟ್ಟಿತ್ತು. ಇವತ್ತು ಎಷ್ಟೋ ಜನ ಟ್ರೋಲ್ ಮಾಡ್ತೀರಾ ದರ್ಶನ್ ಅವರು ಅನ್ಎಜುಕೇಟೆಡ್, ಬುದ್ಧಿ ಇಲ್ಲ ಅಂತ. ಬಟ್ ಇವರು ಆಕ್ಟಿಂಗ್ ಕಲ್ತಿತ್ತು ನೀನಾಸಮ. ನಮ್ಮ ಜರ್ನಲಿಸ್ಟ್ಗಳು ಅವ್ರಿಗೆ TRP ಬರಲಿ, ವ್ಯೂಸ್ ಬರಲಿ, ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬರಲಿ ಅಂತ ಇವ್ರನ್ನ ಹಾಕೊಂಡು ರುಬ್ತಾನೆ ಇದ್ದಾರೆ. ಬಟ್ ದರ್ಶನ್ ಅವರು ಯಾರ ಬಗ್ಗೆನೂ ಒಂದು ಕೆಟ್ಟ ಮಾತಾಡದೆ ಇವರ ಕಲೆಯಿಂದ ಇವರು ಮೇಲ್ ಬಂದಿದ್ದು. ದರ್ಶನ್ ಮರ್ಡರ್ ಮಾಡಿದಾರೋ ಇಲ್ವೋ ಅದನ್ನ ಕ್ಲಿಯರ್ ಆಗಬೇಕು. ಬಟ್ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಇವರು ಮರ್ಡರ್ ಮಾಡಬೇಕು ಅಂತಲೇ ಉದ್ದೇಶ ಆಯಿತೋ ಇಲ್ಲ ಅದು ಆಕಸ್ಮಿಕವಾಗಿ ಮರ್ಡರ್ ಆಯಿತೋ ಇನ್ನೂ ಕ್ಲಿಯರ್ ಆಗಿ ಕ್ಲಾರಿಟಿ ಇಲ್ಲ. ಈಗ ಒಂದು ಉದ್ದೇಶಪೂರ್ವಕವಾಗಿ ಮಾಡುವ ಕೃತ್ಯಗೂ ಆಕಸ್ಮಿಕವಾಗಿ ಆಗುವ ಕೃತ್ಯಗೂ ವ್ಯತ್ಯಾಸ ಇದೆ. ಈಗ ದರ್ಶನ್ ವಿಚಾರದ ಮೇಲೆ ಕವರೇಜ್ ಮಾಡ್ಲಿಕ್ಕೆ ಬೇಡ ಅಂತಲ್ಲ, ಬಟ್ ಇವರು ಎಷ್ಟು ವರ್ಷದಿಂದ ಎಲ್ಲಿ ತಿಂದ್ರು, ಏನು ಮಾಡಿದ್ರು, ಬಾತ್ರೂಮ್ಗೆ ಹೋದ್ರ, ಟಾಯ್ಲೆಟ್ಗೆ ಹೋದ್ರ, ಆ ವಿಷಯ ಎಲ್ಲ ಬೇಡ. ಜರ್ನಲಿಸಮ್